ಹಾಯ್ ಗಾಯ್ಸ್, ನಾನಿವತ್ತು ಚಿಕನ್ ಉಪ್ಪು ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು 15 ಮಿನಿಟಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಎಲ್ಲ ಗೈಸ್ 30 ಮಿನಿಟ್ ಆಗುತ್ತೆ. ಮಿನಿಮಮ್ 30 ಮಿನಿಟ್ ಬೇಕು. ಗೈಸ್ ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ಗೆ ಚಿಲ್ಲಿ ಪೌಡರ್ ಸ್ವಲ್ಪ ಚೆನ್ನಾಗಿ ಹಾಕಬೇಡಿ. ಇವಾಗೆ ನಾವು ಎಲ್ಲ ಉಪ್ಪು ಖಾರ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಡೋಣ. ಓಕೆ, ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಇತ್ತು ಅಂತಂದು ಒಂದು ಆನಿಯನ್ ತೊಗೊಂಡಿದ್ದೀನಿ, 2 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ನಾನು ಚಾಪ್ ಮಾಡಿದ್ದೀನಿ, ಸಣ್ಣದಾಗಿ ಚಾಪ್ ಮಾಡಿ ಕಡಾಯಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಆನಿಯನ್ ಹಾಕಿ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡಿ. ಸಾಫ್ಟ್ ಆಗಲಿಕ್ಕೆ ನೀವು ಉಪ್ಪು ಹಾಕಿಬಿಟ್ಟು ನೀವು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದು ರಾ ಸ್ಮೆಲ್ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಓಕೆನಾ, 1 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ಟರ್ಮೆರಿಕ್ ಪೌಡರ್ ಹಾಕಿ, ಇದು ಒಳ್ಳೆ ಕಲರ್ ಬರುತ್ತೆ ಗಾಯ್ಸ್, ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಸ್ವಲ್ಪ ಆಮೇಲೆ ಚಿಕನ್ ನೀವೇನು ಇಟ್ಟಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಇವಾಗ ಚಿಕನ್ನು ತುಂಬ ಸಾಫ್ಟಾಗಿ ಟೆಂಡರ್ ಆಗಿತ್ತು ಗಾಯ್ಸ್, ಇವಾಗಷ್ಟೇ ಫ್ರೆಶ್ ಆಗಿ ನನಗೆ ಕಟ್ ಮಾಡಿ ತಂದಿರೋದು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಚಿಕನ್ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ, ಫ್ರೈ ಆದಮೇಲೆ ಗಾಯ್ಸ್ ತುಂಬ ಚೆನ್ನಾಗಿದೆ ಗೊತ್ತಾ, ಕಲರ್ ನೋಡಿ ಸಖತ್ತಾಗಿದೆ. ನಾನು ಎಷ್ಟು ಒಳ್ಳೆ ಮ್ಯಾರಿನೇಷನ್ ಮಾಡಿಟ್ಟಿದ್ದೆ ಚಿಕನ್ ಅಲ್ವಾ. ಒಂದು 10 ಮಿನಿಟ್ ಮ್ಯಾರಿನೇಷನ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವಾಗ ನೀವು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ನೀವು ಲೆಮನ್ ಹಾಕಬೇಕು. ಇವಾಗ ನಾನು ಹೇಳ್ತೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಲೆಮನ್ ಹಾಕೋಣ. ಗಾಯ್ಸ್ ಇದು ನಾನು ಲೆಮನನ್ನು ಜೆಪ್ಟೋಯಿಂದ ಆರ್ಡರ್ ಮಾಡಿದ್ದು ಗಾಯ್ಸ್, ಇದರಲ್ಲಿ ಜ್ಯೂಸೇ ಇಲ್ಲ. ಸೊ ನಾನು 1 ಹಾಕೋದ್ರ ಬದಲು 2 ಹಾಕ್ತಿದ್ದೀನಿ. ಇವಾಗ ನೋಡಿ, ಇವಾಗೂ ಟೈಮ್ ಆಗಿಲ್ಲ, ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ನನಗೆ ತುಂಬ ಬೇಜಾರಾಯಿತು, ಲೆಮನಲ್ಲಿ ಜ್ಯೂಸೇ ಇಲ್ಲಲ್ಲಪ್ಪ. ನಾನು ಹಾಗೆ ಶಾಪ್ ಹೋಗಿ ತಂದಿದ್ರೆ ಎಷ್ಟೋ ಬೆಟರ್ ಇತ್ತು ಅನ್ನಿಸ್ತು. ಇವಾಗ ಲೆಮನನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಓಕೆನಾ ಗೈಸ್, ನೋಡ್ತಾ ಇದ್ದೀರಾ, ನೀರಂತೂ ಬಿಟ್ಟಿಲ್ಲ. ಇವಾಗ ಇಲ್ಲಿ ನೀರಿದೆಯಾ? ಇಲ್ಲ ಅಲ್ವಾ. ನೋಡಿ ನಾನು ಇವಾಗ ಲೆಮನ್ ಹಾಕ್ತಿದ್ದೀನಿ. ಲೆಮನ್ ಹಾಕಿಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ. ಓಕೆನಾ, ಆವಾಗ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ನೀವು ಲೆಮನ್ ಎಲ್ಲ ಸ್ಪ್ರೆಡ್ ಆಗಬೇಕಲ್ವಾ, ಎಲ್ಲ ಹತ್ಕೋಬೇಕಲ್ಲ ಎಲ್ಲ ಚಿಕನ್ಗೂ. ಸ್ವಲ್ಪ ನೀವು ಇದು ಮಾಡಿ ಫ್ರೈ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಟ್ಬಿಡಿ. ಸರಿನಾ ಗೈಸ್, ನೀವು ಅವಾಗ ಏನಾದರೂ ಮಾಡ್ಕೋಬೇಕು. ಒಂದು 20 ಮಿನಿಟ್ ಅದು ಬೇಯಲಿ ಚೆನ್ನಾಗಿ. 20 ಮಿನಿಟ್ ಅದು ಬೆಂದ ಮೇಲೆ ಗಾಯ್ಸ್ ನೀವು ಪ್ಲೇಟ್ನ ತೆಗೆದ್ಬಿಟ್ಟು ನೋಡಿ ಗಾಯ್ಸ್, ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ನಾನು ಆಯಿಲ್ ಹಾಕಿಲ್ಲ, ನೀರು ಹಾಕಿಲ್ಲ ಅಂದ್ರೂ ನೋಡಿ ಆ ಕಲರ್ ನೋಡಿ ಹೇಗೆ ಬರ್ತಿದೆ ಅಂತ. ಚಿಕನ್ ಹಿಂಗೆ ಆಗಬೇಕು ಗಾಯ್ಸ್, ಅದು ಎಣ್ಣೆ ತೇಲ್ತಾ ಇರಬೇಕು, ಆವಾಗೇ ಅದ್ರ ರುಚಿ ಗೊತ್ತಾಗೋದು. ನೋಡಿದ್ರಾ, ನೀರು ಬಿಟ್ಟಿದೆ.